ಹಲೋ ಮಕ್ಕಳೇ, ವೆಲ್ಕಮ್ ಟು ಮ್ಯಾಥಮೆಟಿಕ್ಸ್ ಕ್ಲಾಸ್. ಓಕೆ, ಇವತ್ತಿನ ಮ್ಯಾಥ್ಸ್ ಕ್ಲಾಸಲ್ಲಿ ಏನು ಡಿಸ್ಕಸ್ ಮಾಡೋಣ ಅಂತಂದರೆ, ಇನ್ನು ಡಿಫ್ರೆಂಟ್ ಆಫ್ ಟೈಪ್ಸ್ ಆಫ್ ಸೆಟ್ಸ್ನ ಯಾವ ಥರ ರೆಪ್ರೆಸೆಂಟ್ ಮಾಡ್ಬೋದು ಅಂತ ತಿಳ್ಕೊಳ್ಳೋಣ. ಫಸ್ಟ್ ಬಂದ್ಬಿಟ್ಟು ಸಬ್ಸೆಟ್ ಅಂತ. ಏನು ಮ್ಯಾಮ್ ಇದು ಸಬ್ಸೆಟ್ ಅಂತಂತಂದರೆ, ಇಫ್ ಎನಿ ಎಲಿಮೆಂಟ್ ಆಫ್ ಎ ಓಕೆ ಬಿಲಾಂಗ್ಸ್ ಟು ಎಲಿಮೆಂಟ್ಸ್ ಆಫ್ ಬಿ ಇದ್ದಾಗ ಎ ಈಸ್ ಸೆಟ್ ಟು ಬಿ ಅ ಸಬ್ಸೆಟ್ ಆಫ್ ಬಿ. ಈ ಥರ ರೆಪ್ರೆಸೆಂಟ್ ಮಾಡ್ತೀವಲ್ವಾ, ಈ ಥರ ಎ ಎಲಿಮೆಂಟ್ಸ್ ಎಲ್ಲ ಇದರಲ್ಲಿ ಇತ್ತಂತಂದರೆ ಎ ಈಸ್ ಸೆಟ್ ಟು ಬಿ ಅ ಸಬ್ಸೆಟ್ ಆಫ್ ಬಿ ಅಂತ ಅರ್ಥ ಆಯಿತಾ. ಎ ಅಲ್ಲಿ ಎ ಬಿ ಸಿ ಇದೆ, ಬಿ ಅಲ್ಲಿ ಎ ಬಿ ಸಿ ಡಿ ಇ ಇದೆ. ಸೊ ನಾವೇನಂತ ರೆಪ್ರೆಸೆಂಟ್ ಮಾಡ್ಬೋದು, ಎ ಈಸ್ ಸೆಟ್ ಟು ಬಿ ಅ ಸಬ್ಸೆಟ್ ಆಫ್ ಬಿ. ಎದೆಲ್ಲ ಎಲಿಮೆಂಟ್ಸು ಬಿ ಅಲ್ಲಿದೆ, ಎ ಬಿ ಸಿ. ಓಕೆನಾ? ಇಲ್ಲ ಇದರಲ್ಲಿ ಇವಾಗ ನೆಕ್ಸ್ಟು ಇನ್ನೊಂದು ತಗೊಳ್ಳೋಣ, ಎಕ್ಸ್ ವೈ. ಬಿ ಅಲ್ಲಿ ಎ ಬಿ ಇದೆ, ಸಬ್ಸೆಟ್ ಇದೆನಾ? ಎದೆಲ್ಲ ಎಲಿಮೆಂಟ್ ಬಿ ಅಲ್ಲಿ ಇದೆನಾ? ಬಿ ಎಲಿಮೆಂಟ್ ಎ ಅಲ್ಲಿ ಇದೆನಾ? ಇಲ್ಲ. ನಾವಿವಾಗ ಬಿ ಈಸ್ ನಾಟ್ ಅ ಸಬ್ಸೆಟ್ ಆಫ್ ಎ, ಯಾಕಂದರೆ ಬಿ ಎಲ್ಲ ಎಲಿಮೆಂಟ್ಸು ಎ ಅಲ್ಲಿರಬೇಕು. ಡಿ ಇ ಎಲಿಮೆಂಟ್ಸು ಎ ಅಲ್ಲಿಲ್ಲ. ಸೊ ಬಿ ಈಸ್ ನಾಟ್ ಅ ಸಬ್ಸೆಟ್ ಆಫ್ ಎ, ಬರೀ ಎ ಮಾತ್ರ ಸಬ್ಸೆಟ್ ಆಫ್ ಬಿ ಇದೆ. ಇದರಲ್ಲಿ ಎ ಈಸ್ ನಾಟ್ ಅ ಸಬ್ಸೆಟ್ ಆಫ್ ಬಿ, ಯಾಕಂದರೆ ಎಕ್ಸ್ ವೈ ಇದೆ ಎ ಅಲ್ಲಿ, ಬಿ ಅಲ್ಲಿ ಎ ಬಿ ಇದೆ. ಸಬ್ಸೆಟ್ ಇದೆನಾ? ಚಾನ್ಸೇ ಇಲ್ಲ. ಬಿ ಕೂಡ ಸಬ್ಸೆಟ್ ಆಗೋಕ್ಕೆ ಚಾನ್ಸ್ ಇಲ್ಲ, ಎ ಬಿ ಇಲ್ಲಿದೆ, ಎಕ್ಸ್ ವೈ ಇಲ್ಲಿದೆ. ಸೊ ಸಬ್ಸೆಟ್ ಅಂತಂದ್ರೆ ಎನಿ ಇಫ್ ಎ ಈಸ್ ಅ ಸೆಟ್ ಆಫ್ ಎಲಿಮೆಂಟ್ಸ್ ವಿಚ್ ಇಸ್ ಹ್ಯಾವಿಂಗ್ ಆಲ್ ದ ಎಲಿಮೆಂಟ್ಸ್ ಪ್ರೆಸೆಂಟ್ ಶುಡ್ ಬಿ ಇನ್ ದ ಬಿ. ಬಿ ಅಲ್ಲಿ ಕೂಡ ಎಲ್ಲ ಎಲಿಮೆಂಟ್ಸ್ ಪ್ರೆಸೆಂಟ್ ಇದ್ದಾಗ ನಾವೇನಂತ ಕರಿತೀವಿ? ಸಬ್ಸೆಟ್ ಅಂತ ಕರಿತೀವಿ. ಇದ್ರದ್ದು ಈ ಸಬ್ಸೆಟ್ಟು, ಇದೊಂದು ದೊಡ್ಡ ಸಬ್ಸೆಟಲ್ಲಿ ಇದು ಕೂಡ ಇದೆ ಅಂತ. ಓಕೆ, ಇದು ಸಬ್ಸೆಟ್ ಕತೆ ಆಯಿತು. ನೆಕ್ಸ್ಟು ಸಿಂಗಲ್ಟನ್ ಸೆಟ್ ಅಂತ ಒಂದು ಬರುತ್ತೆ. ಹೆಸರು ನೋಡಿದ್ರೇ ಹೇಳ್ಬಿಡ್ಬೋದು, ಸಿಂಗಲ್ಟನ್ ಸೆಟ್. ಏನು ಸಿಂಗಲ್ಟನ್ ಸೆಟ್? ಏನಪ್ಪಾ ಅಂತಂದ್ರೆ, ಎನಿ ಸೆಟ್ ಕಂಟೈನ್ಸ್ ಓನ್ಲಿ ಒನ್ ಎಲಿಮೆಂಟ್. ಎ ಅಂತ ಒಂದೇ ಎಲಿಮೆಂಟ್ ಪ್ರೆಸೆಂಟ್ ಇದ್ದಾಗ, ಸಿಂಗಲ್ ಎಲಿಮೆಂಟ್ ಇದ್ದಾಗ ಸಿಂಗಲ್ಟನ್ ಸೆಟ್ ಅಂತ ಕರಿತೀವಿ. ಮ್ಯಾಮ್ ಇದು ಏನು ಮ್ಯಾಮ್? ಫೈ. ನಾನೇನಂತ ಹೇಳಿದ್ದೆ? ಫೈ ಕೂಡ ಒಂದು ಎಲಿಮೆಂಟಾಗಿ ಕನ್ಸಿಡರ್ ಆಗತ್ತೆ ಅಂತ ಹೇಳಿದ್ದೆ ಅಲ್ವಾ. ಎ ಇಸ್ ಈಕ್ವಲ್ ಟು 5 ಅಥವಾ ಎ ಇಸ್ ಈಕ್ವಲ್ ಟು 0 ಆದರೂ ಕೂಡ ಸಿಂಗಲ್ಟನ್ ಸೆಟ್ಟಲ್ಲಿ ಬರುತ್ತೆ. ನಲ್ ಅಥವಾ 0, ಏನೋ 0 ಇದೆ, ಇದು ಕೂಡ ಸಿಂಗಲ್ಟನ್ ಸೆಟ್ಟಲ್ಲಿ ಬರುತ್ತೆ. ಸೊ ಸಬ್ಸೆಟ್ ಕಲ್ತ್ವಿ, ಸಿಂಗಲ್ಟನ್ ಸೆಟ್ ಕಲ್ತ್ವಿ. ನೆಕ್ಸ್ಟ್ ಏನಪ್ಪ ಇದೆ ಅಂತಂತಂದರೆ, ಯೂನಿವರ್ಸಲ್ ಸೆಟ್ ಇದೆ. ಯೂನಿವರ್ಸಲ್ ಸೆಟ್ ಯು ಪ್ರತಿಯೊಂದು ಎಲಿಮೆಂಟ್ಸು ಇರುತ್ತೆ ಅಂತಂತಂದರೆ, ಪ್ರತಿಯೊಂದು ಎಲಿಮೆಂಟ್ಸು ಇವಾಗ ಎಲ್ಲ ಸೆಟ್ಸು ಯು ಇಸ್ ಈಕ್ವಲ್ ಟು 1 2 3 4 5 6. ಇದು ಒಂದು ಯೂನಿವರ್ಸಲ್ ಸೆಟ್ಟು. ಎ ಸೆಟ್ಟಲ್ಲಿ 1 2, ಬಿ ಸೆಟ್ಟಲ್ಲಿ 4 5 6, ಸಿ ಸೆಟ್ಟಲ್ಲಿ 2 4 6. ಇವು ಮೂರ್ದು ಎಲಿಮೆಂಟ್ ಇದರಲ್ಲಿದಾನ, ಇದಕ್ಕೇನಂತ ಕರಿತೀವಿ? ಯೂನಿವರ್ಸಲ್ ಸೆಟ್ ಅಂತ ಕರಿತೀವಿ. ಯೂನಿವರ್ಸಲ್ ಎಲ್ಲಾದ್ರ ಸೆಟ್ಟಿಂದು ಈ ಸೆಟ್ಟಲ್ಲಿ ಇದ್ರೆ ಯೂನಿವರ್ಸಲ್ ಸೆಟ್ ಅಂತ ಕರಿತೀವಿ. 1 2 ಇದರಲ್ಲಿದೆ, 4 5 6 ಇದರಲ್ಲಿದೆ, 2 4 6 ಇದರಲ್ಲಿದೆ. ಇನ್ನು ಎಷ್ಟೇ ಎಲಿಮೆಂಟ್ಸ್ ಇದರಲ್ಲಿರೋದು ಬಂತು ಅಂತಂದರೆ ನಾವೇನಂತ ಕರಿತೀವಿ? ಯೂನಿವರ್ಸಲ್ ಸೆಟ್. ಯು ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಓಕೆ, ಇದು ಒಂದು ಯೂನಿವರ್ಸಲ್ ಸೆಟ್ ಕತೆ ಆಯಿತು. ನೆಕ್ಸ್ಟ್ ಏನಪ್ಪ ಅಂತಂದರೆ, ವೆನ್ ಡಯಾಗ್ರಾಮ್ಸ್. ವೆರಿ ವೆರಿ ಇಂಪಾರ್ಟೆಂಟ್. ವೆನ್ ಡಯಾಗ್ರಾಮ್ಸ್, ಒಂದು ಸೈಂಟಿಸ್ಟ್ ನೇಮ್ ಜಾನ್ ವೆನ್ ಡಯಾಗ್ರಾಮ್ಸ್ ಅನ್ನೋದು ಒಂದು ಡಯಾಗ್ರಾಮ್ ಫಾರ್ಮಲ್ಲಿ ಇರುತ್ತೆ. ನೀವು ಅದನ್ನು ನೋಡ್ಕೊಂಡ್ಬಿಟ್ಟು ಡಯಾಗ್ರಾಮ್ ಹಾಕಬೇಕು. ಒಂದು ಸೆಟ್ ಕೊಟ್ಟಿರ್ತಾರೆ, ನೀವು ಅದನ್ನು ಯಾವ ಥರ ಡಯಾಗ್ರಾಮ್ ಹಾಕ್ಬೋದು ಅಂತ ಬರೀಬೇಕು. ಒಂದು ಈ ಥರ ರೆಕ್ಟ್ಯಾಂಗಲ್ ಇರುತ್ತೆ, ಮಧ್ಯ ಒಂದು ಸರ್ಕಲ್ ಇರುತ್ತೆ. ಇದು ಒನ್ ಡಯಾಗ್ರಾಮ್ನ ರೆಪ್ರೆಸೆಂಟ್ ಮಾಡೋದು. ಓಕೆನಾ ಮ್ಯಾಮ್? ಇದು ರೆಕ್ಟ್ಯಾಂಗಲ್ ಏನು ರೆಪ್ರೆಸೆಂಟ್ ಮಾಡುತ್ತೆ, ಸರ್ಕಲ್ ಏನು ರೆಪ್ರೆಸೆಂಟ್ ಮಾಡುತ್ತೆ ಅಂತಂದರೆ, ನಾನು ಹೇಳಿದ್ದಲ್ಲ, ರೆಕ್ಟ್ಯಾಂಗಲ್ ಬಂದ್ಬಿಟ್ಟು ಯೂನಿವರ್ಸಲ್ ಸೆಟ್ನ ರೆಪ್ರೆಸೆಂಟ್ ಮಾಡುತ್ತೆ, ಸರ್ಕಲ್ ಬಂದ್ಬಿಟ್ಟು ಸಬ್ಸೆಟ್ಸ್, ಅದರದ್ದು ಸಬ್ಸೆಟ್ಸ್ ಏನಿರುತ್ತೆ ಅದನ್ನು ರೆಪ್ರೆಸೆಂಟ್ ಮಾಡುತ್ತೆ. ರೆಕ್ಟ್ಯಾಂಗಲ್ ಈಸ್ ಅ ಯೂನಿವರ್ಸಲ್ ಸೆಟ್. ಓಕೆ, ಯೂನಿವರ್ಸಲ್ ಸೆಟ್ನ ರೆಪ್ರೆಸೆಂಟ್ ಮಾಡೋದು ರೆಕ್ಟ್ಯಾಂಗಲು, ಸರ್ಕಲ್ ಸಬ್ಸೆಟ್ನ ರೆಪ್ರೆಸೆಂಟ್ ಮಾಡುತ್ತೆ. ವೆನ್ ಡಯಾಗ್ರಾಮ್ಸು ಇದರದ್ದು ಎಕ್ಸಾಂಪಲ್ ನೋಡೋಣ. ನೀವು ಡಯಾಗ್ರಾಮ್ ಹಾಕಬೇಕು, ಅವ್ರು ಸೆಟ್ ಕೊಟ್ಟಿರ್ತಾರೆ, ನೀವು ಡಯಾಗ್ರಾಮ್ಸ್ನ ಹಾಕಬೇಕು. ಲೆಟ್
U is equal to 1 2 3 4 5 6 7 8. A is equal to 1 2 3. ಫಸ್ಟ್ ಯೂನಿವರ್ಸಲ್ ಸೆಟ್ ಅಂತಂತಂದೆ. ಫಸ್ಟ್ ರೆಕ್ಟ್ಯಾಂಗಲ್ ಯೂನಿವರ್ಸಲ್ ಸೆಟ್ ಬರ್ಕೊಳ್ಳಿ. 1 2 3 4 5 6 7 8. ಯೂನಿವರ್ಸಲ್ ಸೆಟ್ ಬರ್ಕೊಂಡ 1 2 3 4 5 6 7 8 ವರ್ಗೂ ಯೂನಿವರ್ಸಲ್ ಸೆಟ್ ಬರ್ಕೊಂಡೆ. ಸರ್ಕಲ್ನ ಸಬ್ಸೆಟ್ ಅಲ್ಲಿ ಹಾಕಬೇಕು ಅಂತ ಹೇಳಿದೆ. ಸಬ್ಸೆಟ್ ಅಂದ್ರೆ ಯಾವ ತರ? ಸರ್ಕಲ್. ಇದು ಒಂದು ಸಬ್ಸೆಟ್ ಎ. ಇದು ಸಬ್ಸೆಟ್ ಅಲ್ವಾ, ಇದು ಯೂನಿವರ್ಸಲ್ ಸೆಟ್. ಸೊ ಇದರ ಅರ್ಥ ಏನು ಅಂತಂದ್ರೆ ಫುಲ್ ಯೂನಿವರ್ಸಲ್ ಸೆಟ್ ಅಲ್ಲಿ ಇಷ್ಟು ಸಬ್ಸೆಟ್ಟು, ಇಷ್ಟು ಮಾತ್ರ ಇದೆ, ಇದಿಷ್ಟು ಫುಲ್ ಯೂನಿವರ್ಸಲ್ ಸೆಟ್ ರೆಕ್ಟ್ಯಾಂಗಲ್. ಫಸ್ಟ್ ನಾವೇನು ಬರ್ದ್ವಿ? ಯೂನಿವರ್ಸಲ್ ಸೆಟ್ ಬರ್ದ್ವಿ. ಅದರಲ್ಲಿ ಸರ್ಕಲ್ ಮಾತ್ರ ಸಬ್ಸೆಟ್ಟು, ಇಷ್ಟು ಇಲ್ಲಿ ಪಾರ್ಟ್ ಕನ್ಸಿಡರ್ ಆಗುತ್ತೆ. ಇದೆಲ್ಲ ಪಾರ್ಟು ಯೂನಿವರ್ಸಲ್ ಸೆಟ್ದು ಅಂತ ಅರ್ಥ. ಆಯ್ತಾ? ಕ್ವಶನ್, ಯೂನಿವರ್ಸಲ್ ಸೆಟ್ 1 to 10 ಇದೆ. ಎದು ಸೆಟ್ಟು 2 4 6 8 ಇದೆ. ಬಿದು ಸೆಟ್ಟು 2 4 ಇದೆ. ಇನ್ನೊಂದು ಕಂಡೀಷನ್ ಏನು ಕೊಟ್ಟಿದ್ದಾರೆ? ಬಿ ಈಸ್ ಅ ಸಬ್ಸೆಟ್ ಆಫ್ ಎ, ಅಂದ್ರೆ ಬಿ ಅಲ್ಲಿರೋ ಎಲಿಮೆಂಟ್ಸ್ ಎಲ್ಲ ಎ ಅಲ್ಲಿ ಇರಬೇಕು ಅಂತ ಅರ್ಥ. ಫಸ್ಟ್ ರೆಕ್ಟ್ಯಾಂಗಲ್ ಏನಿದು? ಯೂನಿವರ್ಸಲ್ ಸೆಟ್. ದಿಸ್ ಇಸ್ ಯೂನಿವರ್ಸಲ್ ಸೆಟ್. ರೆಕ್ಟ್ಯಾಂಗಲ್ ಇಸ್ ಅ ಯೂನಿವರ್ಸಲ್ ಸೆಟ್. ಇದರಲ್ಲಿ ನೀವು 1 2 3 4 5 6 7 8 9 10 ಎಲ್ಲ ಯೂನಿವರ್ಸಲ್ ಸೆಟ್ ಬರ್ಕೊಂಡೆ. ಯೂನಿವರ್ಸಲ್ ಸೆಟ್ ಬರ್ಕೊಂಡೆ. ಫಸ್ಟ್ ಏನ ಬರೆಯೋಣ? ಇದೇನು 2 4 6 8 ಒಂದು ಎ ಆಯ್ತಿದು. 2 ಅವ್ರೇನಂದಿದ್ದಾರೆ? ಬಿ ಇಸ್ ಸಬ್ಸೆಟ್ ಆಫ್ ಎ. ಇದರಲ್ಲೇ ಬಿ ಬರುತ್ತೆ. 2 4 ದಿಸ್ ಈಸ್ ಬಿ. ಇದು ಯೂನಿವರ್ಸಲ್ ಸೆಟ್ ಯು. ಇದು ಒಂದು ಸರ್ಕಲ್ ಎ. 2 4 6 8 ಇರೋದು. ಇದು ಒಂದು ಸರ್ಕಲ್ ಏನು? ಬಿ. ಆಯ್ತಾ? ಈ ತರ ಕೊಟ್ರೆ ಇನ್ನು ಎಷ್ಟೇ ಸೆಟ್ಸ್ ಕೊಡ್ಲಿ, ಇನ್ನೊಂದು ಡಿ ಕೊಟ್ಟು 4 ಅಂತ ಕೊಟ್ಟರು, ಇದು ನೀವು ಸರ್ಕಲ್ ಹಾಕಿ ಇಲ್ಲಿ ಡಿ ಅಂತ ಬರಿಬೇಕು. ಆಯ್ತಾ? ದಿಸ್ ಈಸ್ ಹೌ ದ ರೆಪ್ರೆಸೆಂಟೇಷನ್ ಆಫ್ ವೆನ್ ಡಯಾಗ್ರಾಮ್ಸ್ ಲುಕ್ಸ್ ಲೈಕ್. ರೆಕ್ಟ್ಯಾಂಗಲ್ ಇಸ್ ಅ ಯೂನಿವರ್ಸಲ್ ಸೆಟ್ ಅಂಡ್ ದ ಸರ್ಕಲ್ಸ್ ಏನೇನಿದೆ ಇದ್ರದ್ದು ಒಂದು ಸಬ್ಸೆಟು, ಇದರಲ್ಲಿ ಇದು ಒಂದು ಸಬ್ಸೆಟು, ಇದರಲ್ಲಿ ಇದು ಒಂದು ಸಬ್ಸೆಟು, ಆ ಥರ. ಆಯ್ತಾ? ಇದು ಹೆಂಗೆ ವೆನ್ ಡಯಾಗ್ರಾಮ್ಸ್ನ ರೆಪ್ರೆಸೆಂಟ್ ಮಾಡ್ತೀವಿ ಅಂತ. ಸೊ ಪ್ಲೀಸ್ ಬಿ ಕೇರ್ಫುಲ್. ವೆನ್ ಡಯಾಗ್ರಾಮ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. 2 to 3 ಮಾರ್ಕ್ಸಲ್ಲಿ ಪಕ್ಕ ಕೇಳ್ತಾರೆ. ನೆಕ್ಸ್ಟ್ದಲ್ಲಿ ನಾವು ಡಿಫ್ರೆಂಟ್ ಟೈಪ್ಸ್ ಆಫ್ ಆಪರೇಷನ್ಸ್ ಇದೆ ಸೆಟ್ಸ್ ರೆಪ್ರೆಸೆಂಟ್ ಮಾಡೋದಕ್ಕೆ. ಅದನ್ನು ಒಂದೊಂದು ಸೆಷನ್ ಮಾಡ್ಕೊತ ಹೋಗ್ತೀನಿ. ವೆರಿ ವೆರಿ ಇಂಪಾರ್ಟೆಂಟ್ ಅದು. ನೆಕ್ಸ್ಟ್ ಕ್ಲಾಸಲ್ಲಿ ಕಲಿಯೋಣ. ಅಲ್ಲಿವರೆಗೂ ಮ್ಯಾಥ್ಸ್ನ ಪ್ರಾಕ್ಟೀಸ್ ಮಾಡೋದು ಬಿಡಬೇಡಿ. ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಸಿಗೋಣ. ಬೈ ಬಾಯ್.